ನಟ ದರ್ಶನ್ ವಿರುದ್ಧ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಸೆಂಟ್ರಲ್ ಜೈಲಿನಲ್ಲೇ ನಟ ದರ್ಶನ್ ವಿಚಾರಣೆಯನ್ನ ಮಾಡಲಾಗುತ್ತೆ. ಕೋರ್ಟ್ ಅನುಮತಿಯನ್ನ ಪಡೆದು ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಟೋಟಲಿ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಇದರಲ್ಲಿ 2 ಎಫ್ಐಆರ್ ನಲ್ಲಿ ದರ್ಶನ್ ಆರೋಪಿ ನಂಬರ್ 1. ದರ್ಶನ್ ವಿರುದ್ಧನೇ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಸೊ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ದರ್ಶನ್ ಅನ್ನ ವಿಚಾರಣೆ ಮಾಡಲಿಕ್ಕೆ ಸೆಂಟ್ರಲ್ ಜೈಲಿನಲ್ಲೇ ಮುಂದಾಗಿದ್ದಾರೆ ಪೊಲೀಸರು. ಸಿಗರೇಟ್ ಸೇವನೆ, ಫೋನ್ ಬಳಕೆ ಸಂಬಂಧ ವಿಚಾರಣೆಯನ್ನ ಮಾಡಿಸಲಾಗುತ್ತೆ. ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಫೋನ್ ಬಳಕೆ ಮಾಡಿ ವಿಡಿಯೋ ಕಾಲ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರುವಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡಲಿದ್ದಾರೆ ಪೊಲೀಸರು. ತನಿಖೆಗೆ ಸಹಕರಿಸದೇ ಇದ್ದರೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಆಗ್ನೇಯ ವಿಭಾಗದ ಪೊಲೀಸರಿಂದ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ರೌಡಿ ಶೀಟರ್ಗಳ ಜೊತೆ ದರ್ಶನ್ ಕುಳಿತಿದ್ದಂಥ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಸ್ಥಳದ ಮಹಜರು ಪ್ರಕ್ರಿಯೆ ನಡೆಸಲಿದ್ದಾರೆ ಪೊಲೀಸರು. ಫೋನ್ ಮಾಡಿದಂಥ ಜಾಗದ ಮಹಜರನ್ನ ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾರಾಗೃಹ ಅಧಿನಿಯಮ ಸೆಕ್ಷನ್ 42ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇದರಲ್ಲಿ ಯಾವ ರೀತಿಯ ಶಿಕ್ಷೆ ಇರುತ್ತೆ ಅಂದ್ರೆ 6 ತಿಂಗಳು ಶಿಕ್ಷೆ ಅಥವಾ 200 ರೂಪಾಯಿ ದಂಡಕ್ಕೆ ಅವಕಾಶ ಇದೆ, ಅಥವಾ ಶಿಕ್ಷೆ ಜೊತೆಗೆ ದಂಡವನ್ನ ವಿಧಿಸಲಿಕ್ಕೆ ಅವಕಾಶ ಇರುವಂಥದ್ದು. 2 ಆಪ್ಷನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಈಗ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂಥ ದರ್ಶನ್ ಅದರಿಂದ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಿದ್ದಾರೆ ಪೊಲೀಸರು. ದರ್ಶನ್ ವಿರುದ್ಧ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಕೋರ್ಟ್ ಪರ್ಮಿಷನ್ ತಗೊಂಡು ವಿಚಾರಣೆಯನ್ನ ಮಾಡಬೇಕಾಗಿದೆ. ಸೊ ಹೀಗಾಗಿ ಕೋರ್ಟ್ ಅನುಮತಿ ಪಡ್ಕೊಂಡು ವಿಚಾರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, 2 ಪ್ರತ್ಯೇಕ ಪ್ರಕರಣಗಳು ಎಫ್ಐಆರ್ ನಲ್ಲಿ ದರ್ಶನ್ ಹೆಸರು ಉಲ್ಲೇಖ ಆಗಿರುವಂತಹ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಇದರಲ್ಲಿ ದರ್ಶನ್ನ ಕಸ್ಟಡಿಗೆ ಪಡ್ಕೊಳ್ತಾರೆ ಅಥವಾ ಕಸ್ಟಡಿಗೆ ಪಡ್ಕೊಳ್ಬೇಕು ಅಂದ್ರೂ ಕೂಡ ಕೋರ್ಟ್ನ ಅನುಮತಿ ಬೇಕಾ ಇಲ್ಲಿ? ಖಂಡಿತವಾಗ್ಲೂ ಪೃಥ್ವಿ, ಒಂದು ಕಡೆ ನಟ ದರ್ಶನ್ನ ವಿರುದ್ಧವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ಈಗಾಗಲೇ ದಾಖಲಾಗಿರುವಂಥದ್ದು. ಒಂದು, ದರ್ಶನ್ಗೆ ಯಾವ ರೀತಿಯಾಗಿ ಸಿಗರೇಟ್ ಮತ್ತು ಟೇಬಲ್ ಆಗಿರ್ಬೋದು ಮತ್ತು ಚೇರ್ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳು ಕೂಡ ಸಿಕ್ತು ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ದೂರು ದಾಖಲಾಗಿದ್ರೆ, ಮತ್ತೊಂದು ಕಡೆ ಮೊಬೈಲ್ನ ಮುಖಾಂತರವಾಗಿ ವಿಡಿಯೋ ಕಾಲ್ ಮಾತನಾಡಿರುವಂಥದ್ದು ಮತ್ತು ಮೊಬೈಲ್ ಹೇಗೆ ಸಿಕ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಯಾಕಂದ್ರೆ ನಾಳೆ ದಿನ ಯಾವುದೇ ರೀತಿಯಂತ ಕಾನೂನಿನ ತೊಡಕುಗಳು ಬರಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಮತ್ತು ಜೈಲಿನ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಅಗತ್ಯತೆ ಇರುವಂತಹ ನಿಟ್ಟಿನಲ್ಲಿ ಕೋರ್ಟ್ನ ಪರ್ಮಿಷನ್ಗೂ ಕೂಡ ಈಗಾಗಲೇ ಪೊಲೀಸರು ಹೋಗಿದ್ದಾರೆ. ಬಹುತೇಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ನಿಂದಲೂ ಕೂಡ ಅಷ್ಟೇ ಪರ್ಮಿಷನ್ ಸಿಗುತ್ತೆ. ಪರ್ಮಿಷನ್ ಸಿಕ್ಕಂತಹ ಬಳಿಕ ಜೈಲಿನ ಒಳಗಡೆನೆ ವಿಚಾರಣೆ ಮಾಡಲು ಈಗಾಗಲೇ ಅನುಮತಿಯನ್ನು ಕೂಡ ಕೋರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾಕೆ ಜೈಲಿನ ಒಳಗಡೆನೆ ವಿಚಾರಣೆ ಮಾಡೋದು ಅಂತಂದ್ರೆ, ಹೊರಗಡೆ ನಟ ದರ್ಶನ್ ಕರ್ಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ ಒಂದಷ್ಟು ಭದ್ರತಾ ಲೋಪಗಳಾಗಬಹುದು ಮತ್ತು ಒಂದಷ್ಟು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗ್ಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಜೈಲಿನ ಒಳಗಡೆನೆ ಎನ್ಕ್ವೈರಿ ಮಾಡಲು ಕೂಡ ಈಗಾಗಲೇ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಜೊತೆಗೇನಾದ್ರೂ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ನಟ ದರ್ಶನ್ ಏನಾದ್ರೂ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿಲ್ಲ, ತನಿಖಾಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿಲ್ಲ ಅನ್ನಂತ ಸಂದರ್ಭದಲ್ಲಿ ಮಾತ್ರ ನಟ ದರ್ಶನ್ ಅನ್ನ ವಶಕ್ಕೆ ಪಡೆಯಲು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಒಂದು ಸೂಚನೆಯನ್ನು ಕೂಡ ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. 2 ವಿಚಾರದಲ್ಲೂ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರತ್ಯೇಕ ತನಿಖಾಧಿಕಾರಿಗಳು ಹೋಗಿ ಮೊದಲನೇದಾಗಿ ಮಹಜರು ಪ್ರಕ್ರಿಯೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಆ ಮಹಜರು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಯಾವ ರೀತಿಯಾಗಿ ಫೋಟೋ ಈಗಾಗಲೇ ವೈರಲ್ ಆಗಿತ್ತು, ಆ ಒಂದು ಫೋಟೋದಲ್ಲಿ ವೈರಲ್ ಆದಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಅಷ್ಟೇ ಒಂದು ಸ್ಥಳಕ್ಕೆ ಕರೆದೊಯ್ತಾರೆ. ಅದೇ ರೀತಿ ಚೇರ್ಗಳನ್ನು ಹಾಕಿಸ್ತಾರೆ, ಅದೇ ರೀತಿ ಟೀ ಕಪ್ಪು ಮತ್ತು ಸಿಗರೇಟ್ ಅನ್ನು ಕೂಡ ಅಷ್ಟೇ ಕೈಗಿಟ್ಟು ಅಲ್ಲಿ ಸಂಪೂರ್ಣವಾಗಿ ಸ್ಥಳವನ್ನ ಮಹಾಜರನ್ನ ಮಾಡ್ಕೊಳ್ತಾರೆ. ಇದಾದಂತ ಬಳಿಕ ನಟ ದರ್ಶನ್ ಇರುವಂತಹ ಬ್ಯಾರೆಕ್ ಕೂಡ ತೆರಳಿ ಅಲ್ಲಿ ಏನು ವಿಡಿಯೋ ಕಾಲ್ ಅನ್ನ ಮಾಡಿದ್ದ, ವಿಡಿಯೋ ಕಾಲ್ ಮಾಡಿದಂತಹ ವಿಚಾರವಾಗಿ ಕೂಡ ಅಷ್ಟೇ ಮಹಾಜರನ್ನ ಮಾಡ್ತಾರೆ. ಇದಾದಂತ ಬಳಿಕ ಏನು ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಕುಳ್ಳು ಸೀನಾ ಆಗಿರ್ಬೋದು, ನಾಗರಾಜು ಮತ್ತು ದರ್ಶನ್ ಇವ್ರು 4 ಜನರನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡಲು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಮತ್ತು ರೌಡಿ ಶೀಟರ್ ಧರ್ಮ ಏನಿದೆ ಆತ ಮಾತ್ರ ವಿಡಿಯೋ ಕಾಲ್ ಅನ್ನ ಮಾಡಿಕೊಟ್ಟು ಆತನನ್ನ ದರ್ಶನ್ನ ಬೇರೆ ಸತ್ಯ ಎನ್ನುವಂತಹ ವ್ಯಕ್ತಿಯ ಜೊತೆ ಮಾತನಾಡಿಸಿರುವಂತದ್ದು. ಈ 3 ಜನರನ್ನು ಕೂಡ ಅಷ್ಟೇ ಮತ್ತೆ ಪ್ರತ್ಯೇಕ ಪ್ರಕರಣದಲ್ಲಿ ವಿಚಾರಣೆಯನ್ನು ಕೂಡ ಮಾಡಲಿರುವಂತದ್ದು. ಎಲ್ಲೋ ಒಂದು ರೀತಿ ನಟ ದರ್ಶನ್ಗೆ ಮತ್ತೆ ಒಂದು ರೀತಿಯಂತ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೇಕಂದ್ರೆ, ಕೊಲೆ ಪ್ರಕರಣದಲ್ಲಿ ವಿಚಾರಣೆಯನ್ನ ಮುಗಿಸಿ ಜೈಲಿಗೆ ಹೋದಂತ ದರ್ಶನ್ಗೆ ಅಲ್ಲಿ ರಾಜ್ಯ
ವೈದ್ಯತಿಥ್ಯವಾಗಿರ್ಬೋದು ಅಥವಾ ಮೊಬೈಲ್ ಸಿಗರೆಟ್ ಆಗಿರೋದು ಎಲ್ಲವೂ ಕೂಡ ಅಷ್ಟೇ ಮತ್ತೆ ಗಂಡಾಂತರ ತಂದಿರುವಂತದ್ದು. ಸದ್ಯಕ್ಕೆ ಇವತ್ತು 11 ಗಂಟೆ ಬಳಿಕ ತನಿಖಾಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ವಿಚಾರಣೆ ಮಾಡಲು ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ತನಿಖೆಗೆ ಸರಿಯಾದ ರೀತಿಯಲ್ಲಿ ನಟ ದರ್ಶನ್ ಸಹಕಾರ ಕೊಟ್ಟಿಲ್ಲ ಅನ್ನಂತ ಸಂದರ್ಭದಲ್ಲಿ ಮಾತ್ರ ಅವನನ್ನ ವಶಕ್ಕೆ ಪಡೆದು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಲ್ಲಿ ದರ್ಶನ್ ವಿರುದ್ಧ 2 ಪ್ರತ್ಯೇಕ FIR ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಳ್ಳಲಿರುವಂಥದ್ದು. ಇವತ್ತು ಅವರನ್ನು ಕಸ್ಟಡಿಗೆ ಪಡ್ಕೊಂಡು ತನಿಖೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಬಿಕಾಸ್ 2 FIR ದಾಖಲಾಗಿದೆ. ಒಂದು ಸಿಗರೇಟನ್ನು ಸೇದಿದಂಥ ವಿಚಾರ, ಯಾರು ಕೊಟ್ಟರು, ಎಲ್ಲಿಂದ ಸಿಕ್ತು, ಯಾವ ಅಧಿಕಾರಿ ಶಾಮೀಲಾಗಿದ್ರು, ಹಾಗೆ ಅಲ್ಲಿ ಲಾನಲ್ಲಿ ಕುತ್ಕೊಂಡಿದ್ದಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಯಾರು ಚೇರನ್ನು ಹಾಕಿದ್ರು, ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು, ಈ ನಾಗ ಎಲ್ಲ ಯಾವ ರೀತಿಯಾಗಿ ಪರಿಚಯ, ಕುಳ್ಳಾಸೀನ ಅವ್ರ ಜೊತೆ ತುಂಬ ಆತ್ಮೀಯತೆ ಇದ್ದಿದ್ದಂಥ ವಿಚಾರ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ, ತನಿಖೆಯನ್ನು ಮಾಡಲಿದ್ದಾರೆ, ವಿಚಾರಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದು, ಫೋನ್ ಸಿಕ್ಕಿದ್ದು, ಇದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ಮಾಡಲಾಗುತ್ತೆ. ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 9 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ, CCTV ನೋಡಿನೇ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ, ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಹೀಗೆಲ್ಲ ಆಗಬಾರದು, ವರದಿ ಬಳಿಕ ಸುಧಾರಣೆಗೆ ಕ್ರಮ ಅಂತ ಹೇಳಿದ್ದಾರೆ. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀವಿ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆಗೆ 3 ತಂಡವನ್ನ ಆಲ್ರೆಡಿ ನಿಯೋಜನೆ ಮಾಡಲಾಗಿರುವಂಥದ್ದು. 3 ಜನ ಅಂದ್ರೆ 2 ಇನ್ಸ್ಪೆಕ್ಟರ್, 1 ACPಗೆ ತನಿಖೆಯನ್ನ ಮಾಡಲಿಕ್ಕೆ ಹೊಣೆಯನ್ನ ಕೊಡಲಾಗಿದೆ. ದರ್ಶನ್ ವಿರುದ್ಧ ಪ್ರತ್ಯೇಕ 2 FIR ದಾಖಲಾಗಿದ್ದಂಥದ್ರ ಬಗ್ಗೆ ಈಗ ಆಲ್ರೆಡಿ ಹೇಳ್ತಾ ಇದ್ವಿ. ಮತ್ತೊಂದು ಅಧಿಕಾರಿಗಳ ಬೇಜವಾಬ್ದಾರಿತನ, ಅವರು ಶಾಮೀಲಾಗಿದ್ದಂಥದ್ರ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಮತ್ತೊಂದು FIR ದಾಖಲಾಗಿದೆ. ಜೈಲಿನಲ್ಲಿ ಸಿಗರೇಟ್ ಸೇವನೆ ಬಗ್ಗೆ ತನಿಖೆಯನ್ನು ಮಾಡಲಾಗುತ್ತೆ. ಫೋಟೋ ತೆಗೆದಿದ್ದು, ವಿಡಿಯೋ ಕರೆ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ತನಿಖೆ ಆಗುತ್ತೆ. ಈ ರೀತಿಯಾಗಿ ಈ 3 ಆಂಗಲ್ನಲ್ಲಿ ಪ್ರತ್ಯೇಕ FIRಗಳನ್ನು ದಾಖಲು ಮಾಡಲಾಗಿದೆ. ತಂಡ 1 ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡಲಾದ್ರೆ, 2ನೇ ತಂಡ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ. 3ನೇ ತಂಡ ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಿರುವಂಥದ್ದು. ಈ 3 ಒಂದು ನೇತೃತ್ವದಲ್ಲಿ ಒಂದೊಂದು FIRಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, 3 ಪ್ರತ್ಯೇಕ FIRಗಳನ್ನ ದಾಖಲು ಮಾಡಲಾಗಿದೆ. ಅದಕ್ಕೆ 3 ಪ್ರತ್ಯೇಕವಾಗಿ 2 ಇನ್ಸ್ಪೆಕ್ಟರ್ ಮತ್ತೊಬ್ಬರು ACPಯ ನೇತೃತ್ವವನ್ನ ಕೂಡ ಕೊಡಲಾಗಿರುವಂಥದ್ದು. ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ಯಾವಾಗಿಂದ ತನಿಖೆ ಆರಂಭವಾಗುತ್ತೆ, ಯಾವ ರೀತಿಯಾಗಿ ತನಿಖೆ ಆಗುತ್ತೆ? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 FIRಗಳನ್ನ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮತ್ತೆ ಈ 3 ಸಂಬಂಧಪಟ್ಟಂತೆ ಈಗ 3 ಪ್ರತ್ಯೇಕ ತಂಡಗಳನ್ನು ಕೂಡ ಈಗ ರಚನೆ ಮಾಡಿದ್ದು, ಆ ಒಂದು 3 ತಂಡಗಳಿಂದ ಒಂದು ಪ್ರತ್ಯೇಕವಾಗಿ ತನಿಖೆ ಕೂಡ ಆರಂಭ ಆಗಿರುವಂತದ್ದು. ಮೊದಲನೇದಾಗಿ ಏನು ದರ್ಶನ್ ಕೈಯಲ್ಲಿ ಒಂದು ಸಿಗರೇಟ್ ಏನು ಪತ್ತೆಯಾಗಿತ್ತು, ಆ ಒಂದು ಸಿಗರೇಟ್ಗೆ ಸಂಬಂಧಪಟ್ಟಂತೆ ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಈಗ ಶುರು ಮಾಡ್ತಾರೆ. ಆ ನಂತರ ಏನು ದರ್ಶನ್ ಮತ್ತೆ ಏನು ಅವ್ರ ರೌಡಿ ಪಟಾಲಂ ಏನಿದೆ, ಅವರು ಒಂದು ಲ್ಯಾನ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಮತ್ತೆ ಮೊಬೈಲ್ ನಲ್ಲಿ ಒಂದು ಫೋಟೋವನ್ನು ಕೂಡ ತೆಗಿತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಉಳಿಮಾವು ಇನ್ಸ್ಪೆಕ್ಟರ್ ಆಗಿರುವಂತಹ ಏನು
ಉಳಿಮಾವಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿದರೆ ಮತ್ತೆ ಅವರ ನೇತೃತ್ವದಲ್ಲಿ ಈಗ ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಆರೋಪಿ ದರ್ಶನ್ ವಿಚಾರಣೆ ಇರಬಹುದು ಮತ್ತೆ ಅಲ್ಲಿದ್ದಂತ ರೌಡಿ ಶೀಟರ್ಗಳ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವರಿಂದ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಮೂರನೇದಾಗಿ ಈ ಒಂದು ಎಲ್ಲ ಒಂದು ಏನು ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಯಾವ ರೀತಿ ಒಂದು ಅವಕಾಶವನ್ನು ಕೊಟ್ಟರು ಮತ್ತೆ ಅಲ್ಲಿ ಕರ್ತವ್ಯ ಲೋಪ ಮತ್ತೆ ನಿರ್ಲಕ್ಷ್ಯತನ ಏನು ಕಂಡು ಬಂದಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡೋದಕ್ಕೆ ಈಗ ಅಲ್ಲಿನ ಡಿಸಿಪಿ ಅವರು ಕೂಡ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಸಲುವಾಗಿ ಈಗ ಇಬ್ಬರು ಇನ್ಸ್ಪೆಕ್ಟರ್ ಮತ್ತೆ ಒಬ್ಬ ಎಸಿಪಿ ನೇತೃತ್ವದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ವಿಡಿಯೋ ಕಾಲ್ ಮಾಡಿದಂತ ಧರ್ಮ ಏನಿದ್ದಾನೆ ಧರ್ಮದಿಂದ ಏನು ಕರೆ ಹೋಗಿತ್ತು ಆ ಒಂದು ಮತ್ತೊಬ್ಬ ವ್ಯಕ್ತಿ ಸತ್ಯ ಎಂಬಾತನನ್ನ ಈಗಾಗಲೇ ಪೊಲೀಸರು ಪರಪ್ನಗರಕ್ಕೆ ಕರೆದೊಯ್ದಿದ್ದಾರೆ ಮತ್ತೆ ಅಲ್ಲಿ ಆತನನ್ನ ವಿಚಾರಣೆ ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎರಡೂ ಪ್ರಕರಣದಲ್ಲಿ ದರ್ಶನ್ ಅವರು A1 ಆರೋಪಿ ಆಗಿರೋದ್ರಿಂದ ಇವತ್ತು ಕೋರ್ಟ್ನ ಒಂದು ಅನುಮತಿಯನ್ನು ಪಡೆದು ಆತನನ್ನು ವಿಚಾರಣೆ ಮಾಡಬಹುದು ಅಥವಾ ಬಾಡಿ ವಾರೆಂಟ್ ಅನ್ನು ಪಡೆದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆ ಕೂಡ ಇವತ್ತು ಇರುವಂತದ್ದು. ಯಾಕಂದ್ರೆ ಈ ಒಂದು ಎರಡು ಪ್ರಕರಣದಲ್ಲಿ ದರ್ಶನ್ A1 ಆರೋಪಿ ಆಗಿದ್ದಾರೆ ಮತ್ತೆ ಆತನೇ ಒಂದು ಸಿಗರೇಟ್ ಅನ್ನು ಕೂಡ ಕೈಯಲ್ಲಿ ಸೇರ್ತಾ ಇರೋದು ಕೂಡ ಕಂಡು ಬರುತ್ತೆ. ಅದರಿಂದ ಆತನನ್ನ ವಿಚಾರಣೆ ಮಾಡಿ ಒಂದು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಬೇಕಾಗಿರೋದ್ರಿಂದ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಒಂದು ದರ್ಶನ್ ಅನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಉಳಿದಂತೆ ರೌಡಿ ಶೀಟರ್ ನಾಗರಾಜ್ ಇರ್ಬೋದು ಮತ್ತೆ ಮತ್ತೊಬ್ಬ ರೌಡಿ ಶೀಟರ್ ಕುಳ್ಳ ಶ್ರೀನಿವಾಸ್ ಇರ್ಬೋದು ಮತ್ತೆ ಏನು ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜ್ ಏನಿದ್ದಾನೆ ಈತನನ್ನು ಕೂಡ ಒಂದು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡಿ ಅವರಿಂದ ಈ ಒಂದು ಏನು ಲಾನ್ ನಲ್ಲಿ ಒಂದು ಚೇರ್ ಹಾಕಿಕೊಂಡು ಕೂಳ್ತಿರುವಂತದ್ದು ಇರ್ಬೋದು ಮತ್ತೆ ಕಾಫಿ ಮಗ್ ಇರುವಂತದ್ದು ಇರ್ಬೋದು ಮತ್ತೆ ಸಿಗರೇಟ್ ಸೇವನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಮತ್ತೆ ವಿಡಿಯೋ ಕಾಲ್ ಮಾಡಿದ ಬಗ್ಗೆ ಕೂಡ ಒಂದು ವಿಚಾರಣೆ ಮಾಡಿ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಪೃಥ್ವಿ, ಇಲ್ಲಿ 9 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರಲ್ಲ, ಅಂದ್ರೆ ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೂ ಮುಂಚೆ CCTV ಪರಿಶೀಲನೆ ಮಾಡಿದ ಬಳಿಕ ವಿಚಾರಣೆ ಮಾಡಲಾಗುತ್ತಾ ಅಥವಾ ಅವರನ್ನ ಫಸ್ಟ್ ವಿಚಾರಣೆ ಮಾಡಿದ ಬಳಿಕ CCTV ಪರಿಶೀಲನೆ ಮಾಡುವಂತ ಕೆಲಸ ಆಗುತ್ತಾ? ಇದೆಲ್ಲವೂ ಕೂಡ ಯಾವ ರೀತಿ ಆಗುತ್ತೆ ಅಂತ ತನಿಖೆ? ಪೃಥ್ವಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಹಿರಿಯ ಅಧಿಕಾರಿಗಳೇ ನಿನ್ನೆ ಒಂದು CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಒಂದು ದೃಶ್ಯಗಳಲ್ಲಿ ಏನು ರೌಡಿ ಶೀಟರ್ ಇರ್ಬೋದು ಮತ್ತೆ ದರ್ಶನ್ ಇರ್ಬೋದು ಎಲ್ಲರೂ ಕೂಡ ಯಾವ ರೀತಿ ಆ ಒಂದು ಪ್ರದೇಶಕ್ಕೆ ಎಂಟ್ರಿ ಆಗಿದ್ರು ಮತ್ತೆ ಅವ್ರಿಗೆ ಅಲ್ಲಿ ಟೀ ಸಪ್ಲೈ ಮಾಡಿದಂತ ವ್ಯಕ್ತಿಗಳು ಯಾರು ಮತ್ತೆ ಚೇರ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿ ಹಾಕಿದಂತ ಸಿಬ್ಬಂದಿ ಇರ್ಬೋದು ಮತ್ತೆ ರೌಡಿ ಆಸಾಮಿಗಳಿರ್ಬೋದು ಅವ್ರು ಯಾರು ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಶನಿವಾರ ರಾತ್ರಿ CCB ಪೊಲೀಸರು ಒಂದು ದಾಳಿ ಮಾಡಿದಾಗಲೂ ಕೂಡ ಆ ಒಂದು ಬ್ಯಾರಕ್ ನಲ್ಲಿದ್ದಂತ ಕೆಲವು ವಸ್ತುಗಳನ್ನ ಅಲ್ಲಿಂದ ರಾತ್ರೋರಾತ್ರಿ ಸಾಗಾಟ ಮಾಡಿರೋದು ಕೂಡ CCTVಯಲ್ಲಿ ದಾಖಲಾಗಿದೆ. ಅದರಿಂದ ಈ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿದ್ರ ಅಥವಾ ಬೇರೆ ರೌಡಿ ಶೀಟರ್ಗಳಿರ್ಬೋದು ಅಥವಾ ಬೇರೆ ಅಲ್ಲಿದ್ದಂತ ಆರೋಪಿಗಳು ಯಾರಾದರೂ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರೆ ಮೇಲ್ನೋಟಕ್ಕೆ ಅಲ್ಲಿದ್ದಂತ ಕೆಲವು ವಾರ್ಡನ್ಸ್ ಏನಿದ್ರೆ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಮತ್ತೆ ಕರ್ತವ್ಯ ಲೋಪವನ್ನು ಎಸಗಿರೋದು ಕೂಡ ಕಂಡು ಬಂದಿದೆ. ಅದರಿಂದ ಅಲ್ಲಿದ್ದಂತ ವಾರ್ಡನ್ಸ್ ಇರ್ಬೋದು ಮತ್ತೆ ಜೈಲು ಅಧಿಕಾರಿಗಳಿರ್ಬೋದು ಮತ್ತೆ ಅಲ್ಲಿಂದ ಸೂಪರ್ಡೆಂಟ್ ಏನಿದ್ದಾರೆ ಅಷ್ಟು 9 ಜನರನ್ನ ಈಗಾಗಲೇ ಅವರನ್ನ ಒಂದು ಏನು ಅಮಾನತು ಮಾಡಿರುವಂತದ್ದು. ಇನ್ನು ಉಳಿದಂತೆ ಒಬ್ಬ ಕೈದಿ ಏನಿದ್ದಾನೆ ಆತ ಮುಜೀಬ್ ಅಂತೇಳಿ ಆತನ ಮೇಲೆ ಒಂದು FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆತ ಏನು ಶನಿವಾರ ರಾತ್ರಿ ಒಂದು ಬ್ಯಾರಕ್ ನಲ್ಲಿದ್ದಂತ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಅಲ್ಲಿಂದ ರಾತ್ರೋರಾತ್ರಿ ಹೋಗ್ತಾ ಇರ್ತಾನೆ. ಅದರಲ್ಲಿ ಕೆಲವು ವಸ್ತುಗಳು ಇರಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರಿಂದ ಆತನ ಮೇಲೆ ಕೂಡ FIR ಅನ್ನ ದಾಖಲಿಸಿಕೊಂಡು ಆತನನ್ನ ಇವತ್ತು ಕಸ್ಟಡಿಗೆ ಪಡೆದು ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿರುವಂಥದ್ದು. ಈಗ ಆಲ್ರೆಡಿ ತನಿಖೆ ಮುಗ್ದಿದೆ. ಇಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂಥದ್ದು. ಚಾರ್ಜ್ ಶೀಟ್ಗೆ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಲಾಗ್ತದೆ. ಪ್ರಮುಖವಾಗಿ ಏನೇನೆಲ್ಲ ಉಲ್ಲೇಖ ಮಾಡಬೇಕು, ಈ ಆರೋಪಿಗಳಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಕೈ ಸೇರಿರುವಂಥದ್ದು FSLನ ರಿಪೋರ್ಟ್ಗಳು 18ರಲ್ಲಿ 10 ಸ್ಯಾಂಪಲ್ಸ್ ವರದಿ ಕೈ ಸೇರಿದೆ. ಈಗ ಆಲ್ರೆಡಿ ಇನ್ನು 8 ಸ್ಯಾಂಪಲ್ಸ್ ರಿಪೋರ್ಟ್ ಬಾಕಿ ಇರುವಂಥದ್ದು. 2 ದಿನದಲ್ಲಿ 8 ರಿಪೋರ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಹೈದರಾಬಾದ್ನಿಂದ ಬಂದಂತ ವರದಿಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇದೇ ವಾರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ 29 ಅಥವಾ 30ನೇ ತಾರೀಕು ಈ ಮಂತ್ ಎಂಡ್ ಒಳಗಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು 2 ದಿನದಲ್ಲಿ ರಿಪೋರ್ಟ್ ಬರದೆ ಹೋದ್ರೆ ಅದು ಸೆಪ್ಟೆಂಬರ್ 8ರ ಒಳಗೆ ಸಲ್ಲಿಕೆ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಎಲ್ಲವೂ ಕೂಡ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ದೋಷಾರೋಪ ಪಟ್ಟಿಯಲ್ಲಿ FSL ರಿಪೋರ್ಟ್ಸ್ಗಳಾಗಿರ್ಬೋದು, ಟೆಕ್ನಿಕಲ್ ಸಾಕ್ಷ್ಯಗಳಾಗಿರ್ಬೋದು, ಏನೇನೆಲ್ಲ ತನಿಖೆಯನ್ನು ಮಾಡಲಾಗಿದೆ ಅದನ್ನು ಉಲ್ಲೇಖ ಮಾಡುವಂಥದ್ದಾಗಿರ್ಬೋದು. ಹಾಗೆ ಈ 17 ಜನರ ಪಾತ್ರ ಯಾವ ರೀತಿಯಾಗಿದೆ, ಸುಮಾರು 35ಕ್ಕೂ ಹೆಚ್ಚು ಜನರ CRPC ಅಂದರೆ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆಯಲ್ಲ, ಇದು ಕೂಡ ಮೆನ್ಷನ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ
ಆರೋಪಿಗಳು ಎಸ್ಕೇಪ್ ಆಗಬಾರ್ದು, ಆ ರೀತಿಯಾದಂಥ ಒಂದು ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರು. ಬಟ್ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರುತ್ತಾ, ಕಾದ್ ನೋಡಬೇಕು. 4,000 ಪುಟಗಳ ವರದಿ ಅಂತ ಹೇಳಲಾಗ್ತಾ ಇರುವಂತೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇನ್ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ, ಶಟ್ ಸುತ್ತಮುತ್ತಲಿನ CCTV ಫೂಟೇಜ್ನ ವರದಿ ಪ್ರಮುಖವಾಗಿರುತ್ತೆ. ಅಲ್ಲಿ ಕಿಡ್ನಾಪ್, ಶವ ಸಾಗಾಣೆ ಮಾರ್ಗದ CCTV ದೃಶ್ಯಾವಳಿಗಳನ್ನ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಅದರ ರಿಪೋರ್ಟ್ ಕೂಡ ಬಂದಿದೆ. ಶೆಡ್ನಲ್ಲಿ ಪತ್ತೆಯಾದಂಥ ಬ್ಲಡ್ ಸ್ಯಾಂಪಲ್ಸ್ನ ವರದಿ ಆಗಿರ್ಬೋದು, ಶೆಡ್ನಲ್ಲಿ ಪತ್ತೆ ಆಗಿರುವಂಥ ಬ್ಲಡ್ ಸ್ಯಾಂಪಲ್ಸ್ ವರದಿ, ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಯ ರಿಪೋರ್ಟ್ ಆಗಿರ್ಬೋದು. ಈ ರೀತಿಯಾಗಿ ಮೇಯ್ನ್ ಆಗಿ ಏನೇನೆಲ್ಲ ಇದಾವೆ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡುವಂತ ಕೆಲಸ ಆಗುತ್ತೆ. ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ಅದರ ಒಂದು ರಿಪೋರ್ಟ್ ಅನ್ನ ಕೂಡ ಉಲ್ಲೇಖ ಮಾಡಲಾಗುತ್ತೆ. 17 ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಲಾಗುತ್ತೆ. ದರ್ಶನ್ ಪವಿತ್ರ ಮನೆಯ CCTV ಫೂಟೇಜ್ ಆಗಿರ್ಬೋದು, ಹಾಗೆ ಪಟ್ಟಣಗೆರೆ ಶೆಡ್ನ CCTV ಫೂಟೇಜ್ ಆಗಿರ್ಬೋದು, 17 ಆರೋಪಿಗಳು ಬಳಸಿದ್ದಂಥ ವಾಹನಗಳಾಗಿರ್ಬೋದು, ಪ್ರತಿ ಒಂದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಚಾರ್ಜ್ ಶೀಟ್ನಲ್ಲಿ. ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಈಗ ಆಲ್ರೆಡಿ ಪೊಲೀಸರಿಗೆ ಆ ರಿಪೋರ್ಟ್ ಕೈ ಸೇರಿದೆ. ಮಹಜರು ಮಾಡಿದ ಸ್ಥಳಗಳ ಸಂಪೂರ್ಣ ವರದಿಯನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಜೈಲಿನಲ್ಲಿರುವಂತ ಪವಿತ್ರ ಭೇಟಿಗೆ ಬಂದಿರುವಂತದ್ದು ಅವರ ತಾಯಿ. ಪವಿತ್ರ ಗೌಡ ತಾಯಿ ಜೊತೆ ತಮ್ಮ ಕೂಡ ಆಗಮಿಸಿರುವಂಥದ್ದು. ಪುತ್ರಿಗಾಗಿ ಬ್ಯಾಗ್ ತುಂಬಾ ಹಣ್ಣನ್ನ ತಂದಿದ್ದಾರೆ ಪವಿತ್ರ ಗೌಡ ತಾಯಿ. ವೀಕ್ಲಿ 2 ಬಾರಿ ಭೇಟಿ ಆಗ್ಬೋದಲ್ಲ, ಸೊ ಭೇಟಿ ಆಗ್ಲಿಕ್ಕೋಸ್ಕರ ಬಂದಿದ್ದಾರೆ. ಇವತ್ತು ಮಂಗಳವಾರ ಭೇಟಿ ಆಗ್ಲಿಕ್ಕೋಸ್ಕರ ಬಂದಿರುವಂಥದ್ದು ಪವಿತ್ರ ಗೌಡ ತಾಯಿ. ಬ್ಯಾಗ್ ಫುಲ್ಲು ಹಣ್ಣನ್ನ ತಂದಿದ್ದಾರಂತೆ. ಇಂದು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಬೇರೆ ಇರುವಂಥದ್ದು. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಯಲಿರುವಂಥ ವಿಚಾರಣೆ. ಪವಿತ್ರ ಗೌಡ ಪರವಾಗಿ ವಕೀಲೆ ರೇನಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿರುವಂಥದ್ದು ಪೊಲೀಸರು. ಆಕ್ಷೇಪಣೆ ಮೇಲೆ ಇಂದು SPP ಪ್ರಸನ್ನ ಕುಮಾರ್ ಅವರಿಂದ ವಾದವನ್ನ ಮಂಡಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವಂಥದ್ದು ಪವಿತ್ರ ಗೌಡ. ಅವರ ತಾಯಿ ಮತ್ತೆ ತಮ್ಮ ಬಂದಂಥ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ವಾರದಲ್ಲಿ 2 ಬಾರಿ ಭೇಟಿಗೆ ಅವಕಾಶ ಇರುತ್ತೆ. ಇವತ್ತು ಮೊದಲ ಕೋಟಾದಡಿಯಲ್ಲಿ ಭೇಟಿ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಪವಿತ್ರ ತಾಯಿ ಮತ್ತು ತಮ್ಮ. ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೈಲಿನಲ್ಲೇ ಇಷ್ಟೆಲ್ಲ ಆಗ್ತಾ ಇದೆ, ಹೊರಗೆ ಬಂದ್ರೆ ಹೇಗೆ? ಸ್ವಾಮಿ ತಂದೆ ಶಿವನಗೌಡರ ಅವರು ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಕರೆಕ್ಟ್ ಆಗಿದೆ, ವ್ಯಾಲಿಡ್ ಆಗಿದೆ. ಯಾಕೆಂದ್ರೆ ಜೈಲಿನಲ್ಲೇ ಅಷ್ಟೊಂದು ಪ್ರಭಾವವನ್ನು ಬೆಳೆಸಿ ಎಲ್ಲವನ್ನೂ ಕೂಡ ತಗೊಳ್ತಾ ಇರುವಂಥ ದರ್ಶನ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಆಗಲ್ವಾ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ. ದರ್ಶನ್ ಹೊರಗೆ ಬಂದರೆ ಸಾಕ್ಷ್ಯ ನಾಶ ಮಾಡ್ಬೋದು. ಈ ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ ಒತ್ತಾಯವನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ ಅವರನ್ನ ನಮ್ಮ ಪ್ರತಿನಿಧಿ ವಿನಾಯಕ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕೇಳೋಣ. ಜೈಲಲ್ಲಿದ್ರು ಕೂಡ ಅರಮನೆ ಅಂತ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂಥದ್ದು ಈಗ ಸುದ್ದಿ, ಏನು ಹೇಳ್ತೀರಿ? ಅಲ್ಲ, ಇದು ಕೇಳಿ ನಮಗೆ ಆಘಾತ ಆಗಿದೆ, ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಆಗಿದೆ. ಎಲ್ಲಿ ಯಾವ ರೀತಿ ಇರಬೇಕಾಯ್ತು ಆ ರೀತಿ ಇಲ್ಲ. ಆದರೆ ಜೈಲಿನಲ್ಲಿ ಏನೋ ಅಧಿಕಾರಿಗಳಲ್ಲಿ ಲೋಪ ಆಗಿದೆ ಅನಿಸುತ್ತೆ. ಸರ್ಕಾರಕ್ಕೂ ಗೊತ್ತಾಗಿದೆ. ಸರ್ಕಾರ ಈ ತಕ್ಷಣ ಅವರು ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಕೂಡ ಅವರು ಕಾರ್ಯತತ್ಪರರಾಗಿ ಈಗಾಗಲೇ 9 ಜನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ವಿಷಯ ತಿಳಿದು ಬಂದಿದೆ. ಅದು ಸಮಾಧಾನಕರ ವಿಷಯ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಇದು ಈ ರೀತಿ ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಹಿಂದೆ ಅನೇಕ ಘಟನೆಗಳಲ್ಲಿ ಈ ಥರ ಆಗಿದೆ. ನಮ್ಮ ತಮಿಳುನಾಡು ಶಶಿಕಲಾ ಅಂತ ಇನ್ಯಾರ ವಿಚಾರದಲ್ಲಿ ಪದೇ. ಆದ್ದರಿಂದ ಇದಕ್ಕೊಂದು ಅಂತಿಮ ಇದಾಗಬೇಕಂದ್ರೆ ನಾನು ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಅವರು ಜೈಲಲ್ಲಿರುವಂಥ ಅಧಿಕಾರಿಗಳು ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಿ ಕೊಟ್ಟಿರುವಂಥದ್ದು, ಅವ್ರು ಹೊರಗಡೆ ಬಂದ ಮೇಲೆ ಅದನ್ನೆಲ್ಲ ಮಾಡೋದಿಲ್ಲ ಅಂತ ಏನು? ಅಲ್ಲ, ಅದು ನಮಗೆ ಭಯ ಇದೆ. ನಮಗೆ ಎಲ್ಲಿ ಜೈಲಿನೇ ಇದ್ದಾಗಲೇ ಇಂಥ ಸೌಕರ್ಯ ಸಿಕ್ಕಾಗ ಹೊರಗಡೆ ಬಂದಾಗ ಯಾವ ರೀತಿ ಏನಾಗುತ್ತೆ ಅಂತ ನಮ್ಗೆ ಆತಂಕ ಐತೆ. ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಬಂಧು ಬಳಗ ಸ್ನೇಹಿತರು ಕೂಡ ಅದನ್ನೇ ಮಾತಾಡ್ತಾರೆ. ಎಲ್ಲೇ ಒಳಗಿದ್ದಾಗಲೇ ಇಷ್ಟೆಲ್ಲ ನಡೀತಿತ್ತು ಅಂದರೆ ಹೊರಗಡೆ ಬಂದಾಗಿಲ್ಲ ಅಂತ.
ಅದಕ್ಕೆ ನಾವು ಸರ್ಕಾರ ನಮಗೆ ರಕ್ಷಣೆ ಕೊಡುತ್ತೆ ಅಂತಲೂ ನಂಬಿಕೆ ಇದೆ. ಅದರಿಂದ ನಮಗೆ ಅಂದ್ರೆ ಈ ಕೇಸಲ್ಲಿ ದರ್ಶನ್ ಅವ್ರು ಹೊರಗಡೆ ಬಂದ್ರೆ ಸಾಕ್ಷಿ ನಾಶ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾರೆ ಅನ್ನೋ ಭಯ ಇದೆಯಾ? ಮಾಡಬಹುದು. ಅದಕ್ಕೆ ಪೊಲೀಸು ಅವರು ಬಂದೋಬಸ್ತ್ ಮಾಡ್ತಾರೆ. ನಮ್ಮ ಪೊಲೀಸ್ನಲ್ಲಿ ನಂಬಿಕೆ ಇದೆ. ಅವರು ಇಲ್ಲಿವರೆಗೂ ಏನು ಮಾಡಿದ್ದಾರೆ ಸರ್ಕಾರದ ಪೊಲೀಸ್ ಅಧಿಕಾರಿಗಳು, ಅದು ನ್ಯಾಯಯುತವಾಗಿದೆ, ನಮಗೆ ಸಮ್ಮತ ಇದೆ. ಇಷ್ಟೆಲ್ಲ ನಿಮ್ಗೆ ಆತಂಕ ಇದೆ ಹೊರಗಡೆ ಬಂದ್ಮೇಲೆ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯವನ್ನು ಮಾಡ್ತೀರಿ? ಅಲ್ಲ, ಸರ್ಕಾರ ಬಗ್ಗೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಇಲ್ಲಿವರೆಗೂ ನಮಗೆ ಯಾವ ರೀತಿ ಏನು ತೊಂದರೆ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅಂತ ನಂಬಿಕೆ ಇದೆ. ಆ ಥರ ಆದರೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡ್ತೀವಿ, ಪೊಲೀಸ್ ಅಪೀಲ್ ಮಾಡ್ತೀವಿ. ಆ ಥರ ಬಂದಾಗ ಇಲ್ಲಿವರೆಗೂ ಯಾರು ನಮ್ಮನ್ನು ಪಾಪ ಯಾರೇ ಇದನ್ನು ನಮಗೆ ಇದನ್ನು ಮಾಡಿಲ್ಲ, ತೊಂದರೆ ಮಾಡಿಲ್ಲ. ಇಲ್ಲಿ ಹಾಯವಾಗಿ ಇದ್ದೀವಿ. ನಮ್ಮ ಸಂಕಟ ನಮಗಿದೆ. ನಮಗೆ ಮನೆಯಲ್ಲಿ ನೋವು ನಲಿವು ಅವೆಲ್ಲ ಹೋಗ್ಬಿಟ್ಟಿದ್ದಾವೆ. ಬರೀ ನೋವು ಒಂದೇ ಉಳ್ಕೊಂಡಿದೆ. ಪೊಲೀಸ್ರ ಬಗ್ಗೆ ನಂಬಿಕೆ ಇದೆ. ಈಗೇನು ಪೊಲೀಸ್ ಮಾಡಿದ್ದಾರೆ, ಭಾಳ ಕರೆಕ್ಟಾಗಿ ಮಾಡಿದ್ದಾರೆ. ಪೊಲೀಸು ಕೋರ್ಟಿಗೂ ಏನು ಇದು ಮಾಡ್ತಾರೆ, ಇಷ್ಟರಲ್ಲಿ ಅವೇನೋ ಇದನ್ನು ಮಾಡ್ತಾರೆ. ಅದು ಮಾಡೋಕ್ಕೆ ರೆಡಿ ಆಗಿದೆ ಅಂತ ನಿಮ್ಮ ಮಾಧ್ಯಮದ ಮೂಲಕ ಗೊತ್ತಾಗಿದೆ. ಯಾರು ಈ ತಪ್ಪಿತಸ್ಥರಿದ್ದಾರೆ ಅವರಿಗೆ ನ್ಯಾಯಾಲಯ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಸರಿಯಾದ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೆ. ಹಾಗಾಗಿ ನಮಗೆ ಅದರ ಮೇಲೆ ನಂಬಿಕೆ ಇದೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ವಿನಾಯಕ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಎಷ್ಟು ದಿನ ಅಭಿಮಾನಿಗಳು ಕರೀತಾ ಇದ್ರು, ಈಗ ಪೊಲೀಸರು ಕರೆಯಲಾರಂಭಿಸಿದ್ದಾರೆ. ನಟ ದರ್ಶನ್ಗೂ ಬಂತು ಅಲಿಯಾಸ್. ಜೈಲಲ್ಲಿ ದರ್ಬಾರ್ ಮಾಡಿ ಡಿ ಬಾಸ್ ಬಿರುದನ್ನ ಪಡ್ಕೊಂಡಿರುವಂಥದ್ದು. ದರ್ಶನ್ ವಿರುದ್ಧದ 2 ಎಫ್ಐಆರ್ಗಳಲ್ಲಿ ಡಿ ಬಾಸ್, ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. ಪೊಲೀಸರು ಈಗ ಕರೆಯಲಾರಂಭಿಸಿದ್ದಾರೆ ಡಿ ಬಾಸ್ ಅಂತ. ಇಷ್ಟು ದಿನ ಅಭಿಮಾನಿಗಳು ಕರೀತಾ ಇದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ. ದರ್ಶನ್ ಅಭಿಮಾನಿಗಳು ಅನ್ನೋದಕ್ಕಿಂತ ಈಗ ಡಿ ಬಾಸ್ ಅಭಿಮಾನಿಗಳು ಅನ್ನುವಂಥದ್ದೇ ಜಗಜ್ಜಾಹೀರಾಗಿದ್ದಂಥದ್ದು. ಈಗ ಜೈಲಿನಲ್ಲಿ ದರ್ಬಾರನ್ನು ನೋಡಿದ್ರಿ. ಈಗ ಎಫ್ಐಆರ್ ಅಲ್ಲಿ 2 ಎಫ್ಐಆರ್ಗಳಲ್ಲಿ ಡಿ ಬಾಸ್ ಅಂತ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಸಿಗರೇಟ್ ಸೇದುವ ದೃಶ್ಯದ ಎಫ್ಐಆರ್ ಆಗಿದೆ. 2 ಎಫ್ಐಆರ್ ನಲ್ಲಿ ದರ್ಶನ್ ಹೆಸರು ಉಲ್ಲೇಖ ಆಗಿರುವಂಥದ್ದು. A1 ಆಗಿ ದರ್ಶನ್ ಹೆಸರು ಉಲ್ಲೇಖ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಹಾಕಿದ್ದಾರೆ. ಏನಾಗ್ತಾ ಇದೆಯಪ್ಪ ಪೊಲೀಸ್ ಇಲಾಖೆಗೆ? ದರ್ಶನ್ ತೂಗುದೀಪ ಅಂತ ಅವರ ಹೆಸರಿದೆ, ಅದನ್ನ ಬಿಟ್ಟು ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಹಾಕಿದ್ದಾರೆ. ಹೆಂಗೆಲ್ಲ ಪೊಲೀಸರ ತನಿಖೆಗಳು ಎಫ್ಐಆರ್ಗಳು ದಾಖಲಾಗ್ತದೆ ಲೆಕ್ಕ ಹಾಕ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮುನಿರಾಜು, ನೋಡ್ತಾ ಇದ್ವಿ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾ ಇದ್ರು, ಅದು ಅಭಿಮಾನ. ಆದ್ರೆ ಪೊಲೀಸರಿಗೆ ಎಂತ ಅಭಿಮಾನ ಅಂತ ಇಂಥ ವಿಚಾರದಲ್ಲೂ ಕೂಡ ಈಗ ಏನು ಇವತ್ತು ನಿನ್ನೆ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲೂ ಕೂಡ ದರ್ಶನ್ ಅವರನ್ನ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಹೇಳಿ ಈಗ ಮೆನ್ಷನ್ ಮಾಡಿರೋದು. ಯಾಕಂದ್ರೆ ಮೊದಲಿಗೆ ಅಭಿಮಾನಿಗಳು ಆತನನ್ನ ಆ ರೀತಿ ಕರೀತಾ ಇದ್ರು. ಆದ್ರೆ ಈಗ ಪೊಲೀಸರು ಅದನ್ನೇ ಒಂದು ರೀತಿ ಅಡ್ಡ ಹೆಸರು ಅನ್ನೋ ತರದಲ್ಲಿ ಈಗ ಆತನನ್ನ ಡಿ ಬಾಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಈಗ ಎಫ್ಐಆರ್ ದಲ್ಲಿ ಉಲ್ಲೇಖ ಮಾಡಿರೋದನ್ನು ಕೂಡ ನೋಡ್ಬೋದು. ಮತ್ತೆ ಕೊಲೆ ನಡೆದ ಸಂದರ್ಭದಲ್ಲೂ ಕೂಡ ಆ ಒಂದು ಪ್ರಕರಣದಲ್ಲಿ ಕೂಡ ಪೊಲೀಸರು ಡಿ ಬಾಸ್ ಅಂತಾನೆ ಮೆನ್ಷನ್ ಮಾಡಿದ್ರು. ಈಗ ಅದನ್ನ ಕಂಟಿನ್ಯೂ ಆಗಿ ಈಗ ಜೈಲಿನಲ್ಲಿ ದಾಖಲಾಗಿರುವಂತಹ ಈ ಎಫ್ಐಆರ್ ನಲ್ಲೂ ಕೂಡ ಈಗ ಪೊಲೀಸರು ಅದನ್ನ ಕಂಟಿನ್ಯೂಟಿ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಹೇಳಿ ಮೆನ್ಷನ್ ಮಾಡಿ ಈಗ ಕೇಸನ್ನ ರಿಜಿಸ್ಟರ್ ಮಾಡಿರುವಂತದ್ದು. ಇದು ಎಲ್ಲೋ ಒಂದು ರೀತಿ ದರ್ಶನ್ಗೆ ಒಂದು ಅಲಿಯಾಸ್ ಅನ್ನುವಂಥದ್ದು ಏನು ಇದು ಬರ್ತಿದೆ, ಅದು ಮತ್ತೆ ಕಂಟಿನ್ಯೂ ಆಗ್ತಿರೋದು. ಈಗ ಬೇರೆ ಪ್ರಕರಣಗಳಲ್ಲೂ ಕೂಡ ಅದನ್ನ ಮುಂದುವರಿಸುವಂತ ಕೆಲಸವನ್ನ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದು ಒಂದ್ ಕಡೆ ಪೊಲೀಸರು ಕೂಡ ಡಿ ಬಾಸ್ ಅನ್ನೋದನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಉಂಟಾದ್ರೆ, ಇನ್ನೊಂದ್ ಕಡೆ ಏನು ಈಗ ಕೆಲವು ಅಪರಾಧಿಗಳು ಮತ್ತೆ ಆರೋಪಿಗಳಿಗೆ ಏನು ಅಲಿಯಾಸ್ ಅಂತ ಮೆನ್ಷನ್ ಮಾಡ್ತಾರೆ, ಆ ಒಂದು ಅಲಿಯಾಸ್ ಅನ್ನೋ ಇದು ಕೂಡ ಈಗ ಮತ್ತೆ ದರ್ಶನ್ಗೆ ಅದು ಅಟ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.